ಅಬಕಾರಿ ಹಗರಣ ಬಾಗಲಕೋಟೆಯಲ್ಲಿ ಸ್ಟ್ರಾಟಜಿ ಇದೀಗ ತಿಮ್ಮಾಪುರ್ಗೆ ಸಂಕಷ್ಟ ಎದುರಾಗಿದೆ. ಸಚಿವಾಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಅಬಕಾರಿ ಹಗರಣ ಬಾಗಲಕೋಟೆಯಲ್ಲಿ ಸ್ಟ್ರಾಟಜಿ, ತಿಮ್ಮಾಪುರ್ಗೆ ಸಂಕಷ್ಟ, ಸಚಿವಾಕಾಂಕ್ಷಿಗಳು ಅಲರ್ಟ್. ಆರ್‌ಬಿ ತಿಮ್ಮಾಪುರ್ ರಾಜೀನಾಮೆಗೆ ಹೆಚ್ಚುತ್ತಿರುವಂತಹ ಒತ್ತಡ. ಮಂತ್ರಿ ರಾಜೀನಾಮೆ ಪಡೆದರೆ ಸಚಿವ ಸ್ಥಾನಕ್ಕೆ ಲಾಬಿ. ಬಾಗಲಕೋಟೆ ಜಿಲ್ಲೆಯ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ವಿಜಯಾನಂದ ಕಾಶಪ್ಪನವರ್, ಶಾಸಕ ಜೆಟಿ ಪಾಟೀಲ್, ಜಿಲ್ಲೆಯ ರೆಡ್ಡಿ ಮತ್ತು ಲಿಂಗಾಯತರಿಗೆ ಮಂತ್ರಿ ಪಟ್ಟ ಸಿಕ್ಕಿಲ್ಲ. ಸಂಪುಟ ಪುನಾರಚನೆ, ತಿಮ್ಮಾಪುರ್ ಕೇಸ್ ಮೇಲೆ ಕಣ್ಣಿರುವಂಥದ್ದು. ಒಂದು ವೇಳೆ ಕ್ರಾಂತಿಯಾದ್ರೆ ಸಚಿವ ಸ್ಥಾನಕ್ಕೆ ಕ್ಲೈಮ್ ಮಾಡೋದಕ್ಕೆ ತೆರೆಮರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಿಗ್ ಫೈಟ್ ಏರ್ಪಟ್ಟಿದೆ. ಮಂತ್ರಿ ಪಟ್ಟಕ್ಕಾಗಿ ಸಚಿವಾಕಾಂಕ್ಷಿಗಳಿಂದ ಕಸರತ್ತು ನಡೆದಿದೆ. ಅಬಕಾರಿ ಹಗರಣ ಬಾಗಲಕೋಟೆಯಲ್ಲಿ ಸ್ಟ್ರಾಟಜಿ, ತಿಮ್ಮಾಪುರ್ಗೆ ಒಂದು ಕಡೆ ಸಂಕಷ್ಟ ಎದುರಾದ್ರೆ ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳ ಫುಲ್ ಅಲರ್ಟ್ ಆಗಿ ಇದೀಗ ಆರ್‌ಬಿ ತಿಮ್ಮಾಪುರ್ ರಾಜೀನಾಮೆಗೆ ಹೆಚ್ಚುತ್ತಾ ಇರುವಂತಹ ಒತ್ತಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಸಚಿವ ಸಂಪುಟದಲ್ಲಿ ತಿಮ್ಮಾಪುರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿ ಆದ್ರೆ ಒಂದು ಆ ಸೀಟಿಗೆ ಮುಂದೆ ಯಾರು ಬರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಜಯಾನಂದ ಕಾಶಪ್ಪನವರ್ ಮತ್ತು ಶಾಸಕ ಜೆಟಿ ಪಾಟೀಲ್, ಅದರಂತೆ ಜಿಲ್ಲೆಯ ರೆಡ್ಡಿ ಮತ್ತು ಲಿಂಗಾಯತರಿಗೆ ಮಂತ್ರಿ ಪಟ್ಟ ಸಿಕ್ಕಿಲ್ಲ. ಹೀಗಾಗಿ ಯಾರು ನೆಕ್ಸ್ಟ್ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆಯಲ್ಲಿ ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಅಬಕಾರಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಲ್ಲಿ ತಿಮ್ಮಾಪುರ್ ರಾಜೀನಾಮೆ ಆಗಲೇಬೇಕು ಅನ್ನುವಂಥ ಒತ್ತಡ ಒಂದು ಕಡೆ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಇದೀಗಾಗಲೇ ವಿಪಕ್ಷದಲ್ಲಿ ಒಂದು ಸಾಕ್ಷಿ ಸಮೇತ ಒಂದಿಷ್ಟು ಆಡಿಯೋಗಳನ್ನು ಇಟ್ಕೊಂಡು ಒಂದಿಷ್ಟು ದಾಖಲೆಗಳನ್ನು ಇಟ್ಕೊಂಡು 6,000 ಕೋಟಿಯಲ್ಲಿ ಹಗರಣ ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಲ್ಲಿ ಮಾತುಗಳು ವಿರೋಧಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ತಿಮ್ಮಾಪುರ್ ತಲೆದಂಡ, ತಿಮ್ಮಾಪುರ್ ರಾಜೀನಾಮೆ ಆದರೆ ನೆಕ್ಸ್ಟ್ ಆ ಸೀಟಿಗೆ ಯಾರು ಅನ್ನುವಂಥ ಒತ್ತಡ ಎಲ್ಲೆಡೆ ಕೂಡ ಹೆಚ್ಚುತ್ತಾ ಇರೋದ್ರಿಂದ ಇದೀಗ ಸಾಕಷ್ಟು ಲಾಬಿ ಸಹಿತ ಈ ಒಂದು ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ಏನೋ ಆರ್‌ಬಿ ತಿಮ್ಮಾಪುರ್ ಒಂದು ವೇಳೆ ರಾಜೀನಾಮೆ ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ ಒಂದು ಕಡೆ ಸಚಿವಾಕಾಂಕ್ಷಿಗಳು ಕಸರತ್ತನ್ನು ನಡೆಸ್ತಾ ಇದ್ದಾವೆ. ಹೀಗಾಗಿ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್? ವನಿತಾ, ಏನಂದ್ರೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ರಾಜಕಾರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಾಕೆಂದ್ರೆ ಈಗಾಗಲೇ ಏನು ಅಬಕಾರಿ ಸಚಿವರ ಮೇಲೆ ಒಂದು ಆರೋಪ ಇದೆ. ಆ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷದವರು ಸಾಕಷ್ಟು ಒಂದು ಗಂಭೀರ ಸ್ವರೂಪದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿ ಸದನದ ಹೊರಗೂ ಮತ್ತು ಒಳಗೂ ಸಹ ಪ್ರತಿಭಟನೆ ಮಾಡುವ ಜೊತೆಗೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ಈ ರಾಜೀನಾಮೆ ನೀಡುವ ಒತ್ತಾಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಏನು ತೆರೆಮರೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಮತ್ತು ಏನೋ ಒಂದು ತೆರೆಮರೆಯಲ್ಲಿ ಕಾರ್ಯಚಟುವಟಿಕೆಗಳು ನಡೀತವೆ. ಯಾಕೆಂದ್ರೆ ಈಗಾಗಲೇ ಅವರು ತಿಮ್ಮಾಪುರ್ ಅವರು ರಾಜೀನಾಮೆ ನೀಡಿದಲ್ಲಿ ಮುಂದೆ ಏನು ಲಿಂಗಾಯತ ಕೋಟಾದಲ್ಲಿ ಹುನಗುಂದ ಮತಕ್ಷೇತ್ರದ ಶಾಸಕ ಆಗಿರುವಂತಹ ವಿಜಯಾನಂದ ಕಾಶಪ್ಪನವರಿಗೆ ಒಂದು ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಅವರು ಸಿದ್ದರಾಮಯ್ಯ ಅವರು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಅವರಿಗೂ ಭೇಟಿಯಾಗಿ ನಮಗೆ ಸಚಿವ ಸ್ಥಾನ ನೀಡಬೇಕು, ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಮಗೆ ನೀಡಬೇಕಂತ ಈಗಾಗಲೇ ಅವರು ದುಂಬಾಲು ಬಿದ್ದರು. ಈಗ ಈ ರಾಜೀನಾಮೆಯಿಂದಾಗಿ ಅವ್ರು ಇನ್ನಷ್ಟು ಅನುಕೂಲವಾಗಿರೋದು. ಇದ್ರ ಜೊತೆಗೆ ಈಗ ಲಿಂಗಾಯತ ಕೋಟಾದಲ್ಲಿ ಕಾಶಪ್ಪನವರಾದ್ರೆ ಇನ್ನೊಂದು ಬಿಳ್ಗಿ ಮತಕ್ಷೇತ್ರದ ಶಾಸಕರಿದ್ದಾರೆ ಜೆಟಿ ಪಾಟೀಲ್, ಅವರು ರೆಡ್ಡಿ ಸಮುದಾಯದವರು. ಹೀಗಾಗಿ ರೆಡ್ಡಿ ಸಮುದಾಯವರಿಗೂ ಒಂದು ಸಾಧ್ಯತೆ ಕೊಡುವಂತ ಇದೆ. ಯಾಕೆಂದ್ರೆ ಅವರು ಹಿರಿಯ ವಯಸ್ಸಿನವರು ಮತ್ತು ಈ ಹಿಂದೆ ಯಾವುದೇ ಒಂದು ಆಕಾಂಕ್ಷೆ ಇಲ್ಲದೆ ತಮ್ಮ ಏನು ಪ್ರಾಮಾಣಿಕವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಸಿಗುವಂತ ಸಾಧ್ಯತೆ ಇದೆ. ಈಗ ತೆರೆಮರೆಯಲ್ಲಿ ನಮಗೂ ಒಂದು ಸಚಿವ ಸ್ಥಾನ ನೀಡಬೇಕೆಂದು ಜೆಟಿ ಪಾಟೀಲ್ ಸಹ ಒಂದು ಕೆಲವು ಮುಖಂಡರಿಗೆ ಮೂಲಕ ಲಾಬಿ ನಡೆಸಿದ್ದಾರೆ. ಹೀಗಾಗಿ ತಿಮ್ಮಾಪುರ್ ರಾಜೀನಾಮೆ ನೀಡಿದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಲಿದೆ ಎಂಬುದನ್ನು ಈಗ ಚರ್ಚೆಗೆ ಒಂದು ಗ್ರಾಸವಾಗುತ್ತದೆ. ತೆರೆಮರೆಯ ಸಹ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಚಟುವಟಿಕೆ ನಡೆಯುತ್ತಿರುವುದು ತೀವ್ರ ಸ್ವರೂಪದ ಒಂದು ಚರ್ಚೆ ನಡೀತಿದೆ. ಈ ಬಗ್ಗೆ ಏನು ತಿಮ್ಮಾಪುರ್ ರಾಜೀನಾಮೆ ನೀಡಿದ ನಂತರ ಮತ್ತೆ ಮುಂದೆ ಬೆಳವಣಿಗೆ ಏನಾಗ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವನಿತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಇದೀಗ ಆರ್‌ಬಿ ತಿಮ್ಮಾಪುರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಒತ್ತಡ ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇರುವುದರಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ತೆರಿಗೆ ಮರೆಯಲ್ಲಿ ಭಾರಿ ಕಸರತ್ತು ನಡೀತಾ ಇದೆ. ಒಂದು ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಬಾಗಲಕೋಟೆ ಜಿಲ್ಲೆಗೆ ಇಬ್ಬರಿಗೆ ಸಚಿವ ಸ್ಥಾನ ದೊರಕುವ ಸಾಧ್ಯತೆ ಇರುವಂಥದ್ದು. ಒಂದು ಕಡೆ ಲಿಂಗಾಯತ ಕೋಟಾದಡಿ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಇರುವಂಥದ್ದು, ಹೆಸರು ಮುನ್ನೆಲೆಗೆ ಇರುವಂಥದ್ದು. ಮತ್ತೊಂದು ಕಡೆ ರೆಡ್ಡಿ ಸಮುದಾಯದ ಕೋಟಾದಲ್ಲಿ ಬೀಳಗಿ ಶಾಸಕ ಜೆಟಿ ಪಾಟೀಲ್ಗೆ ಸಚಿವ ಸ್ಥಾನದ ಸಾಧ್ಯತೆ ಇರುವಂಥದ್ದು ಕೇಳಿ ಬರ್ತಾ ಇದೆ. ಇನ್ನು ಅದರಂತೆ 2008ರಿಂದಲೂ
ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ರೆಡ್ಡಿ ಹಾಗೂ ಲಿಂಗಾಯತ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಮಂತ್ರಿ ಪಟ್ಟ ಸಿಕ್ಕಿಲ್ಲ. ಹೀಗಾಗಿ 2004ರಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಈಗಿನ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ತಂದೆ ಎಸ್.ಆರ್. ಕಾಶ್ಯಪ್ನವರಿಗೆ ಮಂತ್ರಿಗಿರಿ ಲಭಿಸಿತ್ತು. ಆಗಿನಿಂದ ಇಲ್ಲಿವರೆಗೂ ಕೂಡ ಲಿಂಗಾಯತ ಕೋಟಾದಡಿ ಬಾಗಲಕೋಟೆ ಜಿಲ್ಲೆಗೆ ಮಂತ್ರಿ ಆಗಿಲ್ಲ. ಹೀಗಾಗಿ ಇದೀಗ ಲಿಂಗಾಯತ ಮತ್ತು ರೆಡ್ಡಿಯ ಸಮುದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಒಂದ್ ಕಡೆ ನಡೀತಾ ಇದೆ. ಈಗ ಸಂಪುಟ ಪುನರ್ರಚನೆ ಹಾಗೂ ತಿಮ್ಮಾಪುರ್ ಸಚಿವ ಸ್ಥಾನ ಕಳೆದುಕೊಂಡ್ರೆ ಒಂದು ವೇಳೆ ಲಿಂಗಾಯತ ಹಾಗೂ ರೆಡ್ಡಿ ಕೋಟಾ ಲಾಬಿ ಪ್ರಬಲವಾಗಿ ನಡೆಯಲಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಈ ಕುರಿತಂತೆ ಒಳಗೆ ಕಸರತ್ತು, ಕಾಂಗ್ರೆಸ್ ಪಕ್ಷದ ಒಳಗೆ ಸಾಕಷ್ಟು ಕಸರತ್ತು ನಡೀತಾ ಇರುವುದಂತೂ ಖಂಡಿತ. ಹೀಗಾಗಿ ತೆರೆಯ ಮರೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಗಾದಿಗಾಗಿ ಕಸರತ್ತು ನಡೆದಿದೆ.